ವೆಲ್ಕಮ್ ಟು ಬಸವ ITI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಕಾಲ್ಪಿಟ್ಸ್ ಆ್ಯಂಡ್ ಕ್ಲಾಪ್ ಆಸಿಲೇಟರ್ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಹಿಂದಿನ ಕ್ಲಾಸಲ್ಲೆಲ್ಲ ಆಸಿಲೇಟರ್ಸ್ ಅಂದರೆ ಏನು ಹಾಗೂ ಎಷ್ಟು ಟೈಪ್ಸ್ ಇದ್ದಾವೆ ಹಾಗೂ ಹಾರ್ಟ್ಲಿ ಆಸಿಲೇಟರ್ ಇದ್ರ ಬಗ್ಗೆ ತಿಳಿದಿದ್ವಿ. ಸೊ ಅದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ದಟ್ ವಿಲ್ ಬಿ ಈಸಿ ಟು ಫಾಲೋ ಅಪ್. ಸೊ ಈ ಒಂದು ಕಾಲ್ಪಿಟ್ಸ್ ಅಂಡ್ ಕ್ಲಾಪ್ ಆಸಿಲೇಟರ್ ಟಾಪಿಕ್ ಬಂದು ಆಸಿಲೇಟರ್ಸ್ ಚಾಪ್ಟರ್ ಅಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಅಂಡ್ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವರಿಗೆ. ಸೊ ಕಾಲ್ಪಿಟ್ಸ್ ಆಸಿಲೇಟರ್, ಸೊ ಏನು ಕಾಲ್ಪಿಟ್ಸ್ ಆಸಿಲೇಟರ್ ಅಂದ್ರೆ ಅದಕ್ಕಾದ ಹೆಸರು ಹೇಗ್ ಬಂತು ಎಲ್ಲ ತಿಳಿಯೋಣ. ಸೊ ಅ ಸೈಂಟಿಸ್ಟ್ named Colpit designed a different type of oscillators circuit in which he utilized capacitive feedback. So ಕಾಲ್ಪಿಟ್ಸ್ ಅನ್ನುವಂಥ ನಂಬರ್ ಆಫ್ ಆಸಿಲೇಟರ್ಗಳಿದ್ದಾವೆ. ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಆಸಿಲೇಟರ್ಗಳನ್ನ ಕಂಡು ಹಿಡಿದಿದ್ದಾನೆ. ಅದರಲ್ಲಿ ಆತ ವಿಶೇಷವಾಗಿ ಏನ್ ಮಾಡ್ತಿದ್ದ, ಕೆಪಾಸಿಟಿವ್ ಫೀಡ್ಬ್ಯಾಕ್ ಅನ್ನ ಯೂಸ್ ಮಾಡ್ತಿದ್ದ. ಫ್ರಮ್ ಔಟ್ಪುಟ್ ಟು ಇನ್ಪುಟ್ ಫೀಡ್ಬ್ಯಾಕ್ ಕೊಡೋದು ಏನ್ ಮಾಡ್ತಿದ್ದ, ಕೆಪಾಸಿಟರ್ ಮಿಡಲ್ ಅಲ್ಲಿ ಹಾಕ್ತಿದ್ದ. So the circuit has the advantage that the feedback voltage has a phase difference of exactly 180 degree and it produces pure sine wave oscillations. So circuit ಅಲ್ಲಿ ಈ ರೀತಿ ಕೆಪಾಸಿಟಿವ್ ಫೀಡ್ಬ್ಯಾಕ್ ಅನ್ನ ಕೊಡೋದ್ರಿಂದ ನಮ್ಗಿರುವಂತಹ ಅಡ್ವಾಂಟೇಜ್ ಏನಾಗತ್ತೆ, ಫೀಡ್ಬ್ಯಾಕ್ ವೋಲ್ಟೇಜ್ ಏನು ಫೀಡ್ಬ್ಯಾಕ್ ಕೊಟ್ಟಿರ್ತೀವಿ ಇನ್ಪುಟ್ಗೆ, ಅದು ಬಂದು ಎಕ್ಸಾಕ್ಟ್ಲಿ 180 ಡಿಗ್ರಿ ಔಟ್ ಆಫ್ ಫೇಸ್ ಇರುತ್ತೆ. ಅಂಡ್ ಇಟ್ ಪ್ರೊಡ್ಯೂಸಸ್ ಪ್ಯೂರ್ ಸೈನ್ ವೇವ್ ಆಸಿಲೇಷನ್ಸ್. ಆ ಫೀಡ್ಬ್ಯಾಕ್ ಏನಾಗುತ್ತೆ, 180 ಡಿಗ್ರಿ ಔಟ್ ಆಫ್ ಫೇಸ್ ಪ್ಯೂರ್ ಸೈನ್ ವೇವ್ ಆಸಿಲೇಷನ್ಸ್ ಅನ್ನ ಕೊಡುತ್ತೆ. So in NPN transistor circuit, when upper plate of the capacitor C1 is charged positively, at the same time the lower plate of the capacitor C2 becomes negative. NPN transistor circuit ಅಲ್ಲಿ ಅದು circuit next page ಅಲ್ಲಿ ಇದೆ. So you can see in the next page. ಈ ಒಂದು ಕೆಪಾಸಿಟರ್ NPN ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ ಅಲ್ಲಿ ಯಾವಾಗ ಅಪ್ಪರ್ ಪ್ಲೇಟ್ ಪಾಸಿಟಿವ್ ಆಗಿ ನಾವು ಚಾರ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆಟೋಮೆಟಿಕಲಿ ಸೊ ಲೋವರ್ ಪ್ಲೇಟ್ ಇಂದ ನೆಗೆಟಿವ್ಲಿ ಚಾರ್ಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಕೆಪಾಸಿಟರ್ C1 ಅಂಡ್ C2 ಎರಡು ಬಂದು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದವಾಗ ನಾವು ಪಾಸಿಟಿವ್ C1 ಕೆಪಾಸಿಟರ್ ಫಸ್ಟ್ ಪ್ಲೇಟ್ ಅನ್ನ ಪಾಸಿಟಿವ್ ಆಗಿ ನಾವು ಚಾರ್ಜ್ ಮಾಡಿದವಾಗ ಆಟೋಮೆಟಿಕಲಿ C2 ಕೆಪಾಸಿಟರ್ ಸೆಕೆಂಡ್ ಪ್ಲೇಟ್ ಏನಾಗತ್ತೆ, ನೆಗೆಟಿವ್ ಆಗಿ ಚಾರ್ಜ್ ಆಗತ್ತೆ. ಸೊ ಇನ್ ದಿಸ್ ವೇ ದ ಬೇಸ್ ಆಫ್ ದ ಟ್ರಾನ್ಸಿಸ್ಟರ್ ರಿಸೀವ್ಸ್ ಅ ಬಯಾಸ್ ಆಫ್ ಎಟ್ ದ ಫೇಸ್ ಡಿಫರೆನ್ಸ್ ಆಫ್ 180 ಡಿಗ್ರಿ. ಸೊ ಈ ರೀತಿ ಆಗಿರೋದ್ರಿಂದ ನಮ್ಗೆ ಏನಾಗತ್ತೆ, ಆ ಒಂದು ಟ್ರಾನ್ಸಿಸ್ಟರ್ ಬಂದು 180 ಡಿಗ್ರಿ ಔಟ್ ಆಫ್ ಫೇಸ್ ಅಥವಾ ಟ್ರಾನ್ಸಿಸ್ಟರ್ ನ ಬೇಸಿಗೆ ನಮ್ಗೆ 180 ಡಿಗ್ರಿ ಔಟ್ ಆಫ್ ಫೇಸ್ ಡಿಫರೆನ್ಸ್ ಇರುವಂತಹ ಸಿಗ್ನಲ್ ರಿಸೀವ್ ಆಗುತ್ತೆ. ಅಂಡ್ ಕೆಪಾಸಿಟರ್ C3 is a blocking capacitor. It stops the DC portion of the collector current to reach on the base. ಸೊ ಕೆಪಾಸಿಟರ್ C3 ಏನ್ ಯೂಸ್ ಮಾಡಿದಾರೆ ಇದರಲ್ಲಿ ಏನಾಗತ್ತೆ, ಅದು ಬಂದು DC ಅನ್ನ ಬ್ಲಾಕ್ ಮಾಡತ್ತೆ, ಬೇಸ್ ಅನ್ನ ರೀಚ್ ಆಗ್ಲಾರ್ದಂಗ ಪ್ಯೂರ್ ಆಸಿಲೇಷನ್ಸ್, ಪ್ಯೂರ್ ಸೈನ್ ವೇವ್ ಆಸಿಲೇಷನ್ಸ್ ರೀಚ್ ಆಗೋ ತರ ಏನ್ DC ಎಲ್ಲ ಉಳಿದಿದ್ದೇನಿರತ್ತೆ ಅದು ಎಲ್ಲ ಬಂದು ನಮ್ಗೆ ಕೆಪಾಸಿಟರ್ C3 ಬ್ಲಾಕ್ ಮಾಡತ್ತೆ. ಕಲೆಕ್ಟರ್ ಕರೆಂಟ್ ಅಲ್ಲಿ ಏನು DC ಉಳ್ಕೊಂಡಿರತ್ತೆ ಅದು ಬೇಸ್ ಅಲ್ಲಿ ರೀಚ್ ಆಗ್ಲಾರ್ದಂಗ ಪ್ಯೂರ್ ಆಸಿಲೇಷನ್ಸ್ ಬರೋ ತರ ಬೇಸ್ ಹತ್ರ ಈ ಕೆಪಾಸಿಟರ್ C3 ಅನ್ನೋದು ಎಲ್ಲ DC ಪೋರ್ಷನ್ ಏನ್ ಉಳಿದಿರತ್ತೆ ಅದನ್ನ ಬ್ಲಾಕ್ ಮಾಡುತ್ತೆ. ಸೊ ಸಿ ಹಿಯರ್ ಕೆಪಾಸಿಟರ್ C1 ಅಂಡ್ C2 ಇದು ಬಂದು ಟ್ಯಾಂಕ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಈ ರೀತಿ ಅದೆಲ್ಲ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಫ್ ಯು ಗೋ ಥ್ರೂ ದಟ್ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಪಾಸಿಟಿವ್ ಇಲ್ಲಿ ನಾವು ಪಾಸಿಟಿವ್ ಅಪ್ಲೈ ಮಾಡಿದವಾಗ ಆಟೋಮೆಟಿಕಲಿ ಇಲ್ಲಿ ಏನಾಗತ್ತೆ, ನೆಗೆಟಿವ್ ಆಗಿ ಕೆಪಾಸಿಟರ್ C2 ಚಾರ್ಜ್ ಆಗತ್ತೆ. ಸೊ ಈ ಟ್ಯಾಂಕ್ ಸರ್ಕ್ಯೂಟ್ ಇಂದ ನಮ್ಗೆ ಏನಾಗತ್ತೆ, ಎಲ್ಲ ಒಂದು
ಪ್ಯೂರ್ ಸೈನ್ ವೇವ್ ಆಸಿಲೇಷನ್ಸ್ ಬರುತ್ತೆ. ಇಲ್ಲಿರುವಂತಹ ಕೆಪಾಸಿಟರ್ C3 ಏನಿದೆ, ಇದರಿಂದ ಬರುವಂತಹ ಆಸಿಲೇಷನ್ಸ್ ಅಲ್ಲಿ ಬೇಸ್ ಆಫ್ ದ ಟ್ರಾನ್ಸಿಸ್ಟರ್ಗೆ ರೀಚ್ ಆಗ್ಲಾರ್ದಂಗ ಡಿಸಿ ಪೋರ್ಷನ್ ಅನ್ನ, ಈ ಆಸಿಲೇಷನ್ಸ್ ಅಲ್ಲಿ ಡಿಸಿ ಪೋರ್ಷನ್ ಅನ್ನ ಬ್ಲಾಕ್ ಮಾಡುತ್ತೆ. ಅಂಡ್ ಕೆಪಾಸಿಟರ್ C4 ಇಸ್ ಅ ಬೇಸ್ ಕಪ್ಲಿಂಗ್ ಕೆಪಾಸಿಟರ್. RFC ಸ್ಟಾಪ್ಸ್ AC portion of the collector current to pass through the battery. ಸೊ ಏನ್ ಮಾಡುತ್ತೆ ಇಲ್ಲಿ, ಈ ಕೆಪಾಸಿಟರ್ C4 ಅನ್ನೋದು ಈ ಬೇಸಿಗೆ ಹಾಗೂ ಟ್ಯಾಂಕ್ ಸರ್ಕ್ಯೂಟ್ಗೆ ಎರಡೂನು ಕಪಲ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕೆಪಾಸಿಟರ್. ಅಂಡ್ ಇಲ್ಲಿ RFC ಅಂತ ಏನಿದೆ ಅಲ್ಲ, ರೇಡಿಯೋ ಫ್ರೀಕ್ವೆನ್ಸಿ ಕಾಯಿಲ್, ಸೊ ಇದು ಬಂದು ನಮ್ಗೆ ಏನ್ ಮಾಡುತ್ತೆ, AC ಪೋರ್ಷನ್ ಬ್ಯಾಟ್ರಿ ಮುಖಾಂತರ AC ಪೋರ್ಷನ್ ಬ್ಯಾಟ್ರಿಗೆ ರೀಚ್ ಆಗ್ಲಾರ್ದಂಗ ಕಲೆಕ್ಟರ್ ಕರೆಂಟ್ AC ಪೋರ್ಷನ್ ಏನಿರುತ್ತೆ ಅದು ಬ್ಯಾಟ್ರಿಗೆ ರೀಚ್ ಆಗ್ಲಾರ್ದಂಗ ಸ್ಟಾಪ್ ಮಾಡುತ್ತೆ, ಬ್ಲಾಕ್ ಮಾಡುತ್ತೆ. The frequency of the circuit is calculated by using the formula F is equals to 1 by 2 pi to the square of L into CT. So total capacitance into L andre illi namge inductance. So ಫ್ರೀಕ್ವೆನ್ಸಿ ಬಂದು ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಗೇನ್ ಟೋಟಲ್ ಕೆಪಾಸಿಟನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂತಂದ್ರೆ ಎಷ್ಟು ಕೆಪಾಸಿಟರ್ಸ್ ಯೂಸ್ ಮಾಡಿದೀವಿ ಅದನ್ನೆಲ್ಲ ನೋಡ್ರಿ. ಇಲ್ಲಿ ಟ್ಯಾಂಕ್ ಸರ್ಕ್ಯೂಟ್ ಅಲ್ಲಿ ನಾವು ಎಷ್ಟು ಕೆಪಾಸಿಟರ್ಸ್ ಅನ್ನ ಯೂಸ್ ಮಾಡಿದೀವಿ ಅದನ್ನ ಮಲ್ಟಿಪ್ಲೈ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಡಿವೈಡ್ ಬೈ ಆಡ್ ಮಾಡಿ ಅದ್ರ ವ್ಯಾಲ್ಯೂ ಅನ್ನ ತೆಗಿಬೇಕು. ಸೊ ಹಿಯರ್ C1 ಅಂಡ್ C2 ಓನ್ಲಿ 2 ಕೆಪಾಸಿಟರ್ಸ್ ನಾವು ಇಲ್ಲಿ ಟ್ಯಾಂಕ್ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡಿದೀವಿ. C1 into C2 ಡಿವೈಡ್ ಬೈ C1 ಪ್ಲಸ್ C2 ಈ ರೀತಿ ಮಾಡಿ ಬಂದಿರುವಂತಹ ವ್ಯಾಲ್ಯೂ ಬಂದು ನಮಗೆ ಟೋಟಲ್ ಕೆಪಾಸಿಟನ್ಸ್ ಆಗುತ್ತೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಕೊಂತ ಇದ್ದೀನಿ. ಲೆಟರ್ಸ್ ಇನ್ನೊಂದ್ಸತಿ ರಿಕಾಲ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಕಾಲ್ಪಿಟ್ ಅನ್ನೋದು ಈ ಒಂದು ಆಸಿಲೇಟರ್ ಸರ್ಕ್ಯೂಟ್ ಅನ್ನ ಏನ್ ಮಾಡಿದ್ದಾರೆ, ಕಂಡು ಹಿಡಿದಿದ್ದಾರೆ. ಸೊ ಇದು ಬಂದು ಒಂದು NPN ಟ್ರಾನ್ಸಿಸ್ಟರ್. NPN ಟ್ರಾನ್ಸಿಸ್ಟರ್ ಅಲ್ಲಿ ಕೆಪಾಸಿಟಿವ್ ಫೀಡ್ಬ್ಯಾಕ್ ಅನ್ನು ನಾವು ಯೂಸ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಆಲ್ ಕಾಲ್ಪಿಟ್ಸ್ ಏನ್ ಮಾಡ್ತಾನೆ, ಎಲ್ಲಾ ಕೆಪಾಸಿಟಿವ್ ಫೀಡ್ಬ್ಯಾಕ್ ಗಳನ್ನ ಯೂಸ್ ಮಾಡ್ತಾನೆ ಅದನ್ನ ಆಸಿಲೇಟರ್ ಸರ್ಕ್ಯೂಟ್ಸ್ ಅಲ್ಲಿ. ಆಸಿಲೇಟರ್ ಸರ್ಕ್ಯೂಟ್ ಎದಕ್ಕೆ ಯೂಸ್ ಮಾಡ್ತೀವಿ, ಇನ್ ಆರ್ಡರ್ ಟು ಆಸಿಲೇಷನ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಅಟ್ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ. ಸೊ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಯಾವ ತರದ ಕಾಯಿಲ್ ಅನ್ನು ಯೂಸ್ ಮಾಡಿದೀವಿ ಅಂಡ್ ಯಾವ ತರದ ಕೆಪಾಸಿಟನ್ಸ್, ಯಾವ ವ್ಯಾಲ್ಯೂವಿನ ಕೆಪಾಸಿಟನ್ಸ್ ಅಂಡ್ ಯಾವ ವ್ಯಾಲ್ಯೂವಿನ ಇಂಡಕ್ಟನ್ಸ್ ಅನ್ನ ಯೂಸ್ ಮಾಡಿದೀವಿ ಅನ್ನೋದ್ರ ಮೇಲೆ. ಸೊ ಈ ಟ್ಯಾಂಕ್ ಸರ್ಕ್ಯೂಟ್ ಏನಿದೆ ಇಲ್ಲಿ, ಇದು ಟ್ಯಾಂಕ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಈ ಟ್ಯಾಂಕ್ ಸರ್ಕ್ಯೂಟ್ ಅನ್ನೋದು ಮೇನ್ ಪಾರ್ಟ್ ಆಫ್ ದ ಆಸಿಲೇಟರ್. ಇಲ್ಲೇ ನಮ್ಗೆ ಆಸಿಲೇಷನ್ಸ್ ಕ್ರಿಯೇಟ್ ಆಗುತ್ತೆ. ಆಸಿಲೇಷನ್ಸ್ ಕ್ರಿಯೇಟ್ ಆಗಿ ನಮ್ಗೆ ಔಟ್ಪುಟ್ ಬರುತ್ತೆ. ಸೊ ಇದರಲ್ಲಿ ಯೂಸ್ ಮಾಡಿರುವಂತಹ C1 ಅಂಡ್ C2 ಕೆಪಾಸಿಟರ್ಸ್ ಆರ್ ಏನು ಟ್ಯಾಂಕ್ ಸರ್ಕ್ಯೂಟ್ ಇನ್ ಕೆಪಾಸಿಟರ್ಸ್. ಈ ಸರ್ಕ್ಯೂಟ್ ಇನ್ ಕೆಪಾಸಿಟರ್ ಅಲ್ಲಿ ಇಲ್ಲಿ ಪಾಸಿಟಿವ್ ನಾವು ಅಪ್ಲೈ ಮಾಡಿದವಾಗ, C1 ಫಸ್ಟ್ ಪ್ಲೇಟಿಗೆ ಪಾಸಿಟಿವ್ ಅಪ್ಲೈ ಮಾಡಿದವಾಗ ಆಟೋಮೆಟಿಕ್ ಆಗಿ C2 ಕೆಪಾಸಿಟರ್ ನೆಗೆಟಿವ್ಲಿ ಚಾರ್ಜ್ ಆಗುತ್ತೆ. ಸೊ ಈ ರೀತಿ ಆಸಿಲೇಷನ್ಸ್ ಕ್ರಿಯೇಟ್ ಆಗಿ ಇದು C3 ಕೆಪಾಸಿಟರ್ ಏನು ಯೂಸ್ ಮಾಡಿದೀವಿ, ಇದು ಬಂದು ಬ್ಲಾಕಿಂಗ್ ಕೆಪಾಸಿಟರ್. DC ಏನು ಈ ಆಸಿಲೇಷನ್ಸ್ ಅಲ್ಲಿ DC ಏನು ಉಳ್ಕೊಂಡಿರುತ್ತೆ ಅದು ಬೇಸಿಗೆ ರೀಚ್ ಆಗ್ಲಾರ್ದಂಗ ನಮ್ಗೆ ಬ್ಲಾಕ್ ಮಾಡುತ್ತೆ. ಅಂಡ್ C4 ಬಂದು ನಮ್ಗೆ ಬೇಸ್ ಅನ್ನ ಹಾಗೂ ಟ್ಯಾಂಕ್ ಸರ್ಕ್ಯೂಟ್ ಅನ್ನ ಕಪಲ್ ಮಾಡೋದಕ್ಕೆ ಯೂಸ್ ಮಾಡಿರುವಂತಹ ಸರ್ಕ್ಯೂಟ್. ಅಂಡ್ RFC ಬಂದು ಇಲ್ಲಿ ನಮ್ಗೆ AC ಪೋರ್ಷನ್ ಏನಿರುತ್ತೆ ಕಲೆಕ್ಟರ್ ಕರೆಂಟ್ ಅಲ್ಲಿ ಅದನ್ನ ಬ್ಯಾಟರಿಗೆ ಪಾಸ್ ಆಗ್ಲಾರ್ದಂಗ ಬ್ಲಾಕ್ ಮಾಡತ್ತೆ. ಸೊ ಈ ರೀತಿ ಎಲ್ಲ ಏನಾಗುತ್ತೆ, ಒಂದು ಕಾಲ್ಪಿಟ್ಸ್ ಆಸಿಲೇಟರ್ ವರ್ಕ್ ಆಗುತ್ತೆ. ಅದ್ರ ಫ್ರೀಕ್ವೆನ್ಸಿ ಬಂದು ನಾವು F is equals to 1 by 2 pi square of L into L ಅಂದ್ರೆ ಇಂಡಕ್ಟೆನ್ಸ್ ವ್ಯಾಲ್ಯೂ ಇಂಟು ಟೋಟಲ್ ಕೆಪಾಸಿಟೆನ್ಸ್. ಈ ಸರ್ಕ್ಯೂಟಿನ ಫ್ರೀಕ್ವೆನ್ಸಿ ಬಂದು ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಈ ಒಂದು ಫಾರ್ಮುಲಾ ಮುಖಾಂತರ. ಅಂಡ್ CT is equals to C1 into C2 whole divide by C1 plus C2. ಸೊ ಇದು ಟೋಟಲ್ ಕೆಪಾಸಿಟೆನ್ಸ್ ಕಂಡು ಹಿಡ್ಕೊಂಡು ಆ ವ್ಯಾಲ್ಯೂವನ್ನು ನಾವು ಇಲ್ಲಿ ಹಾಕೋಬೇಕು ಫ್ರೀಕ್ವೆನ್ಸಿ ಅದರಲ್ಲಿ. ಈ ರೀತಿ ಒಂದು ಕಾಲ್ಪಿಟ್ಸ್ ಆಸಿಲೇಟರ್ನ ಫ್ರೀಕ್ವೆನ್ಸಿ ಹಾಗೂ ಟೋಟಲ್ capacitance ಕಂಡು ಹಿಡಿಬೇಕು. So moving on to the next topic, it's a clap oscillator. It is a modified form of Colpitts oscillator circuit.
ಈ ಒಂದು ಕ್ಲಾಪ್ ಆಸಿಲೇಟರ್ ಅನ್ನೋದು ಮಾಡಿಫೈಡ್ ಫಾರ್ಮ್, ಕಾಲ್ಪಿಟ್ಸ್ ಆಸಿಲೇಟರ್ಗೆ ಮಾಡಿಫೈಡ್ ಫಾರ್ಮ್ ಆಗಿರುತ್ತೆ. ಅಂಡ್ ಸ್ಮಾಲ್ ಕೆಪಾಸಿಟರ್ is a very small capacitance value C3 is added in series with the tank circuits coil L. ಸೊ ಇದರಲ್ಲಿ ಏನಾಗಿದೆ ಅಂತಂದ್ರೆ ಕೆಪಾಸಿಟರ್ C3 ತುಂಬಾ ಸಣ್ಣ ಕೆಪಾಸಿಟೆನ್ಸ್ ವ್ಯಾಲ್ಯೂವಿನ ಕೆಪಾಸಿಟರ್ ಇನ್ ಟ್ಯಾಂಕ್ ಸರ್ಕ್ಯೂಟ್ ಇರುತ್ತೆ. ಆ ಟ್ಯಾಂಕ್ ಸರ್ಕ್ಯೂಟ್ಗೆ ಸಿರೀಸ್ ಅಲ್ಲಿ ನಾವು ಇದನ್ನ ಕನೆಕ್ಟ್ ಮಾಡ್ತೀವಿ. ಸೊ ಈ ರೀತಿ ಕನೆಕ್ಟ್ ಮಾಡೋದ್ರಿಂದ ದ ಆಸಿಲೇಟರ್ ಫ್ರೀಕ್ವೆನ್ಸಿ ಆಫ್ ದ ಸರ್ಕ್ಯೂಟ್ ಕ್ಯಾಲ್ಕುಲೇಟೆಡ್. ಈ ರೀತಿ ಕೆಪಾಸಿಟರ್ ಇನ್ನೊಂದು ಎಕ್ಸ್ಟ್ರಾ ಕೆಪಾಸಿಟರ್ ಅನ್ನು ಕನೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಇನ್ನು ಪ್ಯೂರ್ ಫಾರ್ಮ್ ಆಫ್ ಪ್ಯೂರ್ ಫಾರ್ಮ್ ಆಫ್ AC ಹೊರಬರುತ್ತೆ ಆಸಿಲೇಷನ್ಸ್. ಸೊ ಇದರಲ್ಲಿ ಫಾರ್ಮುಲಾ ಬಂದು ನಮಗೆ F is equals to 1/2 pi L into CT divide by C3 ಬಿಕಾಸ್ ಕೆಪಾಸಿಟೆನ್ಸ್ ನಾವು ಸೀರೀಸ್ ಅಲ್ಲಿ ಅದ್ರಲ್ಲಿ ಏನ್ ಮಾಡ್ತಿದ್ವಿ, ನಾವು ಟ್ಯಾಂಕ್ ಸರ್ಕ್ಯೂಟ್ ಅಲ್ಲಿ ಎರಡು ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡ್ತಿದ್ವಿ. ಬಟ್ ಇಲ್ಲಿ ಬಂದು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿರೋದ್ರಿಂದ ಡಿವೈಡ್ ಬೈ C3 ಮಾಡ್ಕೋಬೇಕು. and total capacitance ಬಂದು 1 whole divide by 1 by C1 plus 1 by C2 plus 1 by C3 which is very nearly equal to capacitor C3 value. ಸೊ ಇದು ಎಲ್ಲದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದವಾಗ ನಮಗೆ ಬರುವಂತಹ ವ್ಯಾಲ್ಯೂ C3 ಕೆಪಾಸಿಟೆನ್ಸ್ ಏನ್ ವ್ಯಾಲ್ಯೂ ಕನೆಕ್ಟ್ ಮಾಡಿದೀವಿ ಆ ವ್ಯಾಲ್ಯೂಗೆ ಈಕ್ವಲ್ ಆಗಿ ಇರುತ್ತೆ ಟೋಟಲ್ ಕೆಪಾಸಿಟೆನ್ಸ್ ಅನ್ನೋದು. ಸೊ ಇಲ್ಲಿ ನಾವೇನ್ ಮಾಡಿದೀವಿ, ಇವೆರಡಕ್ಕೂ ಪ್ಯಾರಲಲ್ ಆಗಿ ಒಂದು ಕೆಪಾಸಿಟರ್ ಅನ್ನ ನಾವು ಕನೆಕ್ಟ್ ಮಾಡಿದೀವಿ, C3 ಕೆಪಾಸಿಟರ್ ನ. ಸೊ ಈ ಒಂದು ಕಾಯಿಲ್ಗೆ ಸಿರೀಸ್ ಅಲ್ಲಿ ಅಂಡ್ ಈ ಕೆಪಾಸಿಟರ್ಸ್ಗೆ ಪ್ಯಾರಲಲ್ ಅಲ್ಲಿ. ಸೊ ಈ ರೀತಿ ಒಂದು ಕ್ಲಾಪ್ ಆಸಿಲೇಟರ್ ಸರ್ಕ್ಯೂಟ್ ಇರುತ್ತೆ. ಅಂಡ್ ಸೇಮ್ ಇಲ್ಲಿ RFC ಏನ್ ಮಾಡುತ್ತೆ, ಅದು ಲಾಸ್ಟ್ ಇದು ಸರ್ಕ್ಯೂಟ್ ಅಲ್ಲಿ ಏನ್ ಮಾಡುತ್ತೆ, ಸೇಮ್ ಆಪರೇಷನ್ ಮಾಡುತ್ತೆ. ಸೊ ಲೆಟ್ us see, hence the circuit provides a greater stability of the generated frequency. ಸೊ ಈ ರೀತಿ ಒಂದು ಕೆಪಾಸಿಟರ್ ಅನ್ನ ಪ್ಯಾರಲಲ್ ಅಲ್ಲಿ ನಾವು ಕನೆಕ್ಟ್ ಮಾಡಿರೋದ್ರಿಂದ ನಮ್ಗೆ ಏನಾಗುತ್ತೆ, ಎಲ್ಲ ಕೆಪಾಸಿಟರ್ಸ್ ಅಲ್ಲಿ ನಮ್ಗೆ ಏನಾಗಿದೆ, ಎಲ್ಲ ಪ್ಯಾರಲಲ್ ಅಲ್ಲಿ ಇದ್ದಾವೆ. ಸೊ ಅದಕ್ಕಾಗಿ ನಾವು ಫಾರ್ಮುಲಾ ಅಲ್ಲಿ 1/C1 ಪ್ಲಸ್ 1/C2 ಪ್ಲಸ್ 1/C3 ಅಂತ ತಗೊಂಡಿದ್ದೀವಿ. ಓಕೆ, ಸೊ ಈ ರೀತಿ ಒಂದು ಅಡಿಷನಲ್ ಕೆಪಾಸಿಟೆನ್ಸ್ ಕನೆಕ್ಟ್ ಮಾಡಿರೋದ್ರಿಂದ ನಮ್ಗೆ ಈಸಿ ಪ್ಯೂರ್ ಆಸಿಲೇಷನ್ಸ್ ಬರುತ್ತೆ ವಿತೌಟ್ ಎನಿ DC ಫಾರ್ಮ್. ಅಂಡ್ ಸ್ಟೆಬಿಲಿಟಿ ಫ್ರೀಕ್ವೆನ್ಸಿ ಜನರೇಟ್ ಏನಾಗುತ್ತೆ ಆ ಫ್ರೀಕ್ವೆನ್ಸಿಯಲ್ಲಿ ಹೆಚ್ಚು ಕಡಿಮೆ ಆಗ್ಲಾರ್ದಂಗ ಸ್ಟೆಬಿಲಿಟಿಯನ್ನ ನಮಗೆ ತುಂಬಾ ಒಳ್ಳೆ ಸ್ಟೆಬಿಲಿಟಿಯನ್ನ ಔಟ್ಪುಟ್ ಅಲ್ಲಿ ಕೊಡುತ್ತೆ. ಸೊ ಫರ್ದರ್ ದ ಎಫೆಕ್ಟ್ ಆಫ್ ಟ್ರಾನ್ಸಿಸ್ಟರ್ಸ್ stray capacitance on the generated frequencies is neutralized by capacitor C3. and also ಏನು ಇಲ್ಲಿ stray capacitance ಅನ್ನೋದು ಟ್ರಾನ್ಸಿಸ್ಟರ್ ಹಾಗೂ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಗಳನ್ನ ಒಂದು ಸರ್ಕ್ಯೂಟ್ ಅಲ್ಲಿ ನಾವು ಯೂಸ್ ಮಾಡಿದವಾಗ ಏನಾಗುತ್ತೆ, ಒಂದು ಕೆಪಾಸಿಟೆನ್ಸ್ ಒಂದೊಂದು ಪ್ರತಿಯೊಂದು ವರ್ಕಿಂಗ್ ಇದ್ರಲ್ಲಿದ್ದವಾಗ ಅದಕ್ಕೆ ಆದಂತಹ ಕೆಪಾಸಿಟೆನ್ಸ್ ಅನ್ನೋದು ಜನರೇಟ್ ಆಗುತ್ತೆ. ಸೊ ಅದನ್ನ ನಾವು ಸ್ಟ್ರೇ ಕೆಪಾಸಿಟೆನ್ಸ್, ಎರಡು ಕಾಂಪೊನೆಂಟ್ಸ್ ಮಧ್ಯದಲ್ಲಿ ಜನರೇಟ್ ಆಗುವಂತಹ ಒಂದು ಕೆಪಾಸಿಟೆನ್ಸ್ ಅನ್ನ ಸ್ಟ್ರೇ ಕೆಪಾಸಿಟೆನ್ಸ್ ಅಂತ ಹೇಳ್ತೀವಿ. ಆ ಸ್ಟ್ರೇ ಕೆಪಾಸಿಟೆನ್ಸ್ ನಮ್ಗೆ ಈ C3 ಅನ್ನೋದೇನ್ ಕೆಪಾಸಿಟರ್ ಇದೆ ಅದು ನಮ್ಗೆ ಬಹಳಷ್ಟು ಬ್ಲಾಕ್ ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಆ ರೀತಿ ಕೆಪಾಸಿಟೆನ್ಸ್ ಸ್ಟ್ರೇ ಕೆಪಾಸಿಟೆನ್ಸ್ ಜನರೇಟ್ ಆಗೋದ್ರಿಂದ ಆ ಒಂದು ಕಾಂಪೊನೆಂಟ್ಸಿನ ವರ್ಕಿಂಗ್ ಏನಿದೆ ಎಫೆಕ್ಟ್ ಆಗಬಹುದು. So let us see here what is stray capacitance. It is an unavoidable and unusually unwanted capacitance that exists between the parts of an electronic components because of their closeness to each other. So ಇದೇನಿದು ಅನ್ವಾಂಟೆಡ್, ಅನ್ಅವಾಯ್ಡೇಬಲ್. ನಾವು ಅವಾಯ್ಡ್ ಮಾಡೋದಕ್ಕೂ ಆಗಲ್ಲ, ಇದು ಅನ್ವಾಂಟೆಡ್ ಆದ್ರೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ಕ್ರಿಯೇಟ್ ಆಗುವಂತಹ ಒಂದು ಕೆಪಾಸಿಟೆನ್ಸ್ ಕಾಂಪೊನೆಂಟ್ಸ್ ಬಗ್ಗೆ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಮಧ್ಯದಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಇದು ಕಂಪಲ್ಸರಿ, ನಾವು ಅವಾಯ್ಡ್ ಮಾಡೋದಕ್ಕಾಗಲ್ಲ. ಅಂತಹ ಒಂದು
ಕೆಪಾಸಿಟೆನ್ಸ್ ಅನ್ನ ನಾವು ಸ್ಟ್ರೇ ಕೆಪಾಸಿಟೆನ್ಸ್ ಅಂತ ಹೇಳ್ತೀವಿ. ಯಾಕೆ ಇದು ಜನರೇಟ್ ಆಗುತ್ತೆ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಒಂದ್ರ ಬಗ್ಲಾಗ ಒಂದ್ರ ಹತ್ರದಲ್ಲಿ ಇಟ್ಟು ನಾವು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದ್ದವಾಗ ಅವು ಈ ರೀತಿ ಸ್ಟ್ರೇ ಕೆಪಾಸಿಟೆನ್ಸ್ ಅನ್ನೋದು ಜನರೇಟ್ ಆಗುತ್ತೆ. ಬಿಕಾಸ್ ಎರಡು ಕಾಂಪೊನೆಂಟ್ಸಿನ ಕ್ಲೋಸ್ನೆಸ್ ಇರೋದ್ರಿಂದ ಈ ಒಂದು ಕೆಪಾಸಿಟೆನ್ಸ್ ಜನರೇಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಈ ಒಂದು ಕೆಪಾಸಿಟರ್ C3 ಯೂಸ್ ಮಾಡೋದ್ರಿಂದ ನಮ್ಗೆ ಏನೆಲ್ಲ ಲಾಭ ಇದೆ? ಒಂದು, ಪ್ಯೂರ್ ಫಾರ್ಮ್ ಆಫ್ AC, ಮ್ಯಾಕ್ಸಿಮಮ್ ನಂಬರ್ ಆಫ್ ಡಿ ಸಿ ಪೋರ್ಷನ್ ಅನ್ನ ಬ್ಲಾಕ್ ಮಾಡುತ್ತೆ. ಅಂಡ್ ಎರಡನೇದು ಏನಾಗತ್ತೆ, ಏನು ಔಟ್ಪುಟ್ ಫ್ರೀಕ್ವೆನ್ಸಿ, ಜನರೇಟೆಡ್ ಫ್ರೀಕ್ವೆನ್ಸಿ ಇದೆ ಅದು ನಮಗೆ ಅದರಲ್ಲಿ ಸ್ಟೆಬಿಲಿಟಿ ಅನ್ನೋದು ಬಹಳ ಸ್ಟೆಬಿಲಿಟಿ ಕೊಡುತ್ತೆ. ಅಂದ್ರೆ ಹೆಚ್ಚು ಕಡಿಮೆ ಆಗ್ಲಾರ್ದಂಗ ಸ್ಟೆಬಿಲೈಸ್ಡ್ ಔಟ್ಪುಟ್ ಅನ್ನ ನಮಗೆ ಕೊಡುತ್ತೆ. ಅಂಡ್ ಮೂರನೇದು ಬಂದು ಇಟ್ ಆಲ್ಸೋ ನ್ಯೂಟ್ರಲೈಸಸ್ ಸ್ಟ್ರೇ ಕೆಪಾಸಿಟೆನ್ಸ್, ಎಲ್ಲಾ ಕಾಂಪೊನೆಂಟ್ಸ್ ಸ್ಟ್ರೇ ಕೆಪಾಸಿಟೆನ್ಸ್ ಅನ್ನ ನಮಗೆ ನ್ಯೂಟ್ರಲೈಸ್ ಮಾಡುತ್ತೆ. ಈ ಮೂರು ಒಂದು ಲಾಭಗಳು ನಮ್ಗೆ ಇಲ್ಲಿ C3 ಕೆಪಾಸಿಟರ್ ಯೂಸ್ ಮಾಡೋದ್ರಿಂದ ಇದೆ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಹೇಳ್ಬೋದು. ಅಂಡ್ ಕ್ಲಿಯರ್ ಏನು ವರ್ಕಿಂಗ್ ಇರುತ್ತೆ ಅಂದ್ರೆ ಇಲ್ಲಿ ಏನ್ ಜನರೇಟ್ ಆಗತ್ತೆ ಅವು ಈ ಒಂದು ಟ್ರಾನ್ಸಿಸ್ಟರ್ ಮುಖಾಂತರ ಆಂಪ್ಲಿಫೈ ಆಗಿ ನಮ್ಗೆ ಆಸಿಲೇಟರ್ಸ್ ಫ್ರೀಕ್ವೆನ್ಸಿ ಸಿಗತ್ತೆ. ಸೊ ದಿಸ್ ಈಸ್ ಅ ಕಾಲ್ಪಿಟ್ಸ್ ಅಂಡ್ ಕ್ಲಾಪ್ ಆಸಿಲೇಟರ್ಸ್. ಮುಂದಿನ ವಿಡಿಯೋಲಿ ಉಳಿದಿರೋದ್ರ ಬಗ್ಗೆ ತಿಳಿದಕ್ಕೆ ಪ್ರಯತ್ನ ಮಾಡೋಣ. ಅಂಡ್ ನೀವು ಏನ್ ಮಾಡಬೇಕು ಮೇನ್ ಅಂತಂದ್ರೆ, ನಾವು ಲಾಸ್ಟ್ ಅಲ್ಲಿ ಮಾಡಿರೋ ವಿಡಿಯೋಗಳನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೇ ಹಾಕ್ತೀನಿ. ಆಸಿಲೇಟರ್ಸ್, ಟೈಪ್ಸ್ ಆಫ್ ಆಸಿಲೇಟರ್ಸ್ ಅಂಡ್ ಇನ್ನೊಂದು ಹಾರ್ಟ್ಲಿ ಆಸಿಲೇಟರ್. 3 ಆಸಿಲೇಟರ್ಸ್ ಇದೆ. ಅವು ಮೂರು ಫಸ್ಟ್ ಆಸಿಲೇಟರ್, ನೆಕ್ಸ್ಟ್ ಟೈಪ್ಸ್ ಆಫ್ ಆಸಿಲೇಟರ್ಸ್, ನೆಕ್ಸ್ಟ್ ಹಾರ್ಟ್ಲಿ ಆಸಿಲೇಟರ್. ಇವು ಮೂರನ್ನು ನೋಡಿದ ನಂತರ ನೀವು ಇದನ್ನು ನೋಡ್ರಿ, ಇನ್ನು ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಕೊಂತ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ and press the bell icon for further notifications. Like and share the videos. Thank you.